ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಚನಾ ಅವ್ರು ಏನಾಯ್ತು? ಅದು ಹಳೆ ಬ್ಯಾಂಡೇಜ್ ತೆಗೆದು ಸ್ವಲ್ಪ ಆಯಿಂಟ್ಮೆಂಟ್ ಹಚ್ಚೋಣ ಅಂತ. ಕೊಡಿ, ನಾನು ಹಚ್ತೀನಿ. ಅಯ್ಯೋ ಇರ್ಲಿ, ಪರವಾಗಿಲ್ಲ, ನಾನು ಹಚ್ಕೋತೀನಿ. ಸುಮ್ನೆ ನಿಮಗೆ ಯಾಕೆ ತೊಂದ್ರೆ? ಇಲ್ಲ ಸುಶಾಂತ್ ಅವರೇ, ಬೇಡ, ಅಯ್ಯೋ ನಾನೇ ಸುಮ್ನಿರಿ, ಹಚ್ಕೋತೀನಿ. ಇದ್ರಲ್ಲಿ ಏನಿದೆ? ರೀ, ಏನ್ ಮಾಡ್ತಿದ್ದೀರಾ? ನಾನೇನ್ ಮಾಡಿದೆ? ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ. ಆಯಿಂಟ್ಮೆಂಟ್ ಹಚ್ತಿದ್ರಾ? ನೀವ್ ವ್ರತದಲ್ಲಿದ್ದೀರಾ, ಮರ್ತ ಹೋಯ್ತಾ? ಹೆಣ್ಮಕ್ಳ ಕೈನ ಹಾಗೆಲ್ಲ ಹಿಡ್ಕೋತಾರಾ? ಜರಗ್ರಿ, ಜರಗಿ. ಹೆಣ್ಮಕ್ಳ ಕೈನ ಮುಟ್ಬಾರ್ದು, ನಡೀರಿ ಆ ಕಡೆ. ಹಾಗಲ್ಲ ಅರ್ಚನಾ ಅವ್ರೆ, ನಿಮ್ಮನ್ನ ತಂಗಿ ಅನ್ಕೊಂಡು ಪಾಪ ಆಯಿಂಟ್ಮೆಂಟ್ ಹಚ್ಚಾಕ್ ಬಂದಿದ್ದಾರೆ. ಆದ್ರೆ ಬೇರೆಯವ್ರ ದೃಷ್ಟಿಲಿ ಅದು ಬೇರೆ ತರನೇ ಕಾಣುತ್ತೆ. ನೋಡಿದ್ಯಾ, ಮಾಲೆ ಹಾಕೊಂಡಿದ್ದಾನೆ, ಎಂತ ನೀಚ್ ಕೆಲಸ ಮಾಡ್ತಿದ್ದಾನೆ ಅಂತ ಅನ್ಕೊಳಲ್ಲ ಅಲ್ವೇನ್ರಿ? ಏನೋ ಸಾರಿ ಸುಶಾಂತ್ ಅವರೇ. ಚೋಕೆ ಬಿಡಿ, ಪರವಾಗಿಲ್ಲ, ನಂದೇ ಮಿಸ್ಟೇಕು. ನೀವು ಬೇಡ ಅಂದ್ರೂ ನಾನೇ ಫೋರ್ಸ್ ಮಾಡಿ ಆಯಿಂಟ್ಮೆಂಟ್ ಹಚ್ಚಕ್ ಬಂದೆ. ಅರ್ಚನಾ, ನೀವ್ ಸಿದ್ಧಾರ್ಥ್ ಬಾಬನ ಏನಂತ ಕರೀತೀರಾ? ಸರ್. ಆದ್ರೆ ಇವ್ರನ್ನ ಸುಶಾಂತ್ ಸರ್ ಅಂತ ಯಾಕೆ ಕರೆಯಲ್ಲ? ನಾನು ಸುಶಾಂತ್ ಅವ್ರನ್ನ ಸುಶಾಂತ್ ಅಂತಾನೆ ಕರೆದ ಅಭ್ಯಾಸ. ಬೇಕಿದ್ರೆ ಸುಶಾಂತ್ ಸರ್ ಅಂತಾನೆ ಕರಿತೀನಿ. ನಾನೊಂದ್ಸಲ ಕರೆದಿದ್ದೆ, ಸರ್ ಅಂತ ಕರಿಬೇಡಿ, ಸುಶಾಂತ್ ಅಂತ ಕರೀರಿ ಅಂತ ಹೇಳಿದ್ರು. ಓಹೋ, ಬಿಟ್ರೆ ನನ್ನ ತಳ್ಳಿ ಇವಳನ್ನ ಮದ್ವೆ ಮಾಡ್ಕೊಳ್ಳೋ ಹಂತದಲ್ಲಿದ್ಯಾ? ಸರ್, ಥ್ಯಾಂಕ್ ಯು. ಅರ್ಚನಾ ಅವ್ರೆ, ನೀವು ಬೇರೆ ಅದೇನ್ ಸರ್ ಅಂತ ಎಲ್ಲ ಅನ್ಕೊಂಡು ನೀವು ಸುಶಾಂತ್ ಅಂತಾನೆ ಕರೀರಿ, ಪರವಾಗಿಲ್ಲ. ನಿಮ್ ಬಾಯಲ್ಲಿ ಹಾಕಿ ಕರೆದ್ರೇನೆ ಚಂದ.